ನಮಸ್ಕಾರ ಸ್ನೇಹಿತರೆ. ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ನೀವು ಡೈಲಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಸಾಕಷ್ಟು ಒಂದು ವಿಡಿಯೋಸ್ಗಳನ್ನ ನೋಡಿರ್ತೀರಾ. ಏನಂತಂದ್ರೆ ಇನ್ವೆಂಟ್ರಿ ಬೇಕಾಗಿಲ್ಲ, ಜೀರೋ ಬಿಸ್ನೆಸ್ ಇಂದ ಜೀರೋ ಇನ್ವೆಸ್ಟ್ಮೆಂಟ್ ಇಂದ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು, ದಿನಕ್ಕೆ 10,000 ಈಸಿಯಾಗಿ ಅರ್ನ್ ಮಾಡ್ಬೋದು, ಒಂದ್ಸಾರಿ ಸ್ಟೋರ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಸಾಕು, ಡೈಲಿ ಪ್ಯಾಸಿವ್ ಇನ್ಕಮ್ ಗಳನ್ನ ಅರ್ನ್ ಮಾಡ್ಬೋದು ಅಂತ. ಆದ್ರೆ ಇವೆಲ್ಲ 100% ಆಗಿ ನಿಜನಾ? ಹಾಗಾದ್ರೆ ಡ್ರಾಪ್ ಶಿಪ್ಪಿಂಗ್ ಒಂದು ಸ್ಕ್ಯಾಮ್ ಅಥವಾ ನಿಜವಾಗ್ಲೂ ಪ್ರಾಫಿಟೇಬಲ್ ಆಗಿರುವಂತಹ ಒಂದು ಬಿಸ್ನೆಸ್? ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನಂತಂದ್ರೆ ಸಿಂಪಲ್ ಆಗಿ ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಒಂದು ಕೆಲವೊಂದು ತಪ್ಪು ಕಲ್ಪನೆಗಳನ್ನ ನಾವೇನಂತಂದ್ರೆ ಬ್ರೇಕ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಮುಗಿಯುವಷ್ಟರಲ್ಲಿ ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಇರುವಂತಹ ಒಂದು ತಪ್ಪು ಕಲ್ಪನೆಗಳ ಬಗ್ಗೆ ಕಂಪ್ಲೀಟ್ ಕ್ಲಿಯರ್ ಆಗಿರುವಂತಹ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಒನ್ ಬರೋದು ಏನಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಒಂದು ಜೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಂತ. ಸೊ ಬಿಗಿನರ್ಸ್ ಏನಂತ ತಿಳ್ಕೊತಾರೆ ಅಂತಂದ್ರೆ, ನನ್ನ ಹತ್ರ ಇನ್ವೆಸ್ಟ್ಮೆಂಟ್ಗೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿ ಇರುವಂತಹ ಕೆಲವೊಂದು ಏನಂತಂದ್ರೆ ವೇರ್ ಹೌಸ್ ಆಗಿರ್ಬೋದು, ಪ್ರಾಡಕ್ಟ್ಸ್ ಆಗಿರ್ಬೋದು, ಸೊ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಇದನ್ನ ಜೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಂತ ತಿಳ್ಕೊಳ್ತಾರೆ. ಇದು ರಾಂಗ್ ಅಂತ ಹೇಳ್ಬೋದು. ಡ್ರಾಪ್ ಶಿಪ್ಪಿಂಗ್ ನ ಸ್ಟಾರ್ಟ್ ಮಾಡೋದಕ್ಕೆ ಜೀರೋ ಇನ್ವೆಂಟ್ರಿ ಇರ್ಬೋದು, ಆದ್ರೆ ಸ್ಟಾರ್ಟ್ ಮಾಡೋದಕ್ಕೆ ಕೆಲವೊಂದು ಇನ್ವೆಸ್ಟ್ಮೆಂಟ್ ಕಾಸ್ಟ್ಗಳು ಇರುತ್ತೆ. ಸ್ಟೋರ್ ಡಿಸೈನ್ ಮಾಡಬೇಕಾಗುತ್ತೆ, ಡೊಮೇನ್ ಕಾಸ್ಟ್ ಇರುತ್ತೆ, ಆಪ್ಸ್ ಆಗಿರ್ಬೋದು, ಟೂಲ್ಸ್ ಆಗಿರ್ಬೋದು, ಸ್ಯಾಂಪಲ್ ಪ್ರಾಡಕ್ಟ್ ಆಗಿರ್ಬೋದು, ಮಾರ್ಕೆಟಿಂಗ್, ಅಡ್ವರ್ಟೈಸ್ಮೆಂಟ್, ಪೇಮೆಂಟ್ ಗೇಟ್ವೇ, ರಿಟರ್ನ್, ರಿಫಂಡ್ಸ್, ಕಸ್ಟಮರ್ ಸಪೋರ್ಟ್, ಪ್ಯಾಕಿಂಗ್, ಶಿಪ್ಪಿಂಗ್ ರಿಲೇಟೆಡ್. ಸೊ ಇಷ್ಟರಲ್ಲೂ ನೀವು ಕೆಲವೊಂದು ಕಾಸ್ಟ್ಗಳು ಬರುತ್ತೆ. ಅಂದ್ರೆ ಡ್ರಾಪ್ ಶಿಪ್ಪಿಂಗ್ ಅನ್ನೋದು ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲ, ಸ್ವಲ್ಪ ನಾವು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ನೀವು ನಿಮ್ಮ ಹತ್ರ ಏನಾದ್ರು ಆರ್ಗ್ಯಾನಿಕ್ ಆಗಿ ಟ್ರಾಫಿಕ್ ಇತ್ತು ಅಂತಂದ್ರೆ ನೀವು ಮಾರ್ಕೆಟಿಂಗ್ ಕಾಸ್ಟ್ ಅನ್ನು ಕಡಿಮೆ ಮಾಡಬಹುದು ಹೊರತು ಒಂದು ಜೀರೋ ಮುಖಾಂತರ ನೀವು ಸ್ಟಾರ್ಟ್ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಎರಡನೇ ಬಂದು ಡ್ರಾಪ್ ಶಿಪ್ಪಿಂಗ್ ನಲ್ಲಿ ಸ್ಟಾಕ್ ಅನ್ನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದ್ದರಿಂದ ರಿಸ್ಕ್ ಅನ್ನೋದು ಇರಲ್ಲ. ಇದು ಕರೆಕ್ಟ್. ಏನಂತಂದ್ರೆ ಯಾವುದೇ ರೀತಿಯಾದಂತಹ ಸ್ಟಾಕ್ ಅನ್ನ ನಿಮ್ಮ ಹತ್ರ ಇಟ್ಕೊಳ್ಳಲ್ಲ, ಆದ್ರೆ ರಿಸ್ಕ್ ಅನ್ನೋದು ಇಲ್ಲ ಅಂತ ಅನ್ಕೊಳಕ್ಕಾಗಲ್ಲ. ಕೆಲವೊಂದ್ಸರಿ ನಿಮ್ಮ ಸಪ್ಲೈಯರ್ ಏನಂತಂದ್ರೆ ನಿಮ್ಮ ಪ್ರಾಡಕ್ಟ್ ಕ್ವಾಲಿಟಿಯನ್ನ ಸರಿಯಾಗಿ ಕಳಿಸಲಿಲ್ಲ ಅಂತ, ಲೇಟ್ ಆಗಿ ಡಿಸ್ಪ್ಯಾಚ್ ಮಾಡಿದ್ರು ಅಂತಂದ್ರೆ, ರಾಂಗ್ ಪ್ರಾಡಕ್ಟ್ ಕಳಿಸಿದ್ರು ಅಂತಂದ್ರೆ, ಸ್ಟಾಕ್ ಸಡನ್ಲಿ ಅನವೈಲಬಲ್ ಆಯ್ತು ಅಂತಂದ್ರೆ, ಡ್ಯಾಮೇಜ್ಡ್ ಪ್ರಾಡಕ್ಟ್ ಕಳಿಸಿದ್ರು ಅಂತಂದ್ರೆ, ಇದೆಲ್ಲ ರಿಸ್ಕ್ ಅಂತಾನೆ ಹೇಳ್ಬೋದು. ಸೊ ಅದು ಕಳಿಸಾಗ ಏನಂತಂದ್ರೆ ಕಸ್ಟಮರ್ಸ್ ನಿಮ್ಮ ಸಪ್ಲೈಯರ್ಸ್ ಮೇಲೆ ಬ್ಲೇಮ್ ಮಾಡಲ್ಲ, ಯಾಕಂತಂದ್ರೆ ಅವ್ರು ಆರ್ಡರ್ ಮಾಡಿರೋದು ನಿಮ್ಮ ಒಂದು ಬ್ರ್ಯಾಂಡ್ ಕಡೆಯಿಂದ, ಅಂದ್ರೆ ನಿಮ್ಮ ಒಂದು ಸ್ಟೋರ್ ಇಂದ. ಸೊ ಬ್ಲೇಮ್ ಮಾಡೋದು ನಿಮ್ಮನ್ನೇ. ಮೂರನೇ ಬಂದ್ಬಿಟ್ಟು ಡ್ರಾಪ್ ಶಿಪ್ಪಿಂಗ್ ಈಸ್ ಈಕ್ವಲ್ ಟು ಪ್ಯಾಸಿವ್ ಇನ್ಕಮ್. ಸೊ ಕೆಲವೊಬ್ರು ತುಂಬಾ ಹೇಳ್ತಾರೆ ಏನಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ಈಸಿಯಾಗಿ ಪ್ಯಾಸಿವ್ ಇನ್ಕಮ್ ಮಾಡ್ಬೋದು ಅಂತ. ಸೊ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ. ಏನಂತಂದ್ರೆ ಅವ್ರು ಹೇಳ್ತಾರೆ ಸ್ಟೋರ್ ಅನ್ನ ಕ್ರಿಯೇಟ್ ಮಾಡಿ, ಪ್ರಾಡಕ್ಟ್ ಅನ್ನ ಇನ್ಸರ್ಟ್ ಮಾಡಿ, ಆಡ್ಸ್ ಅನ್ನ ರನ್ ಮಾಡಿ, ನೀವು ನಿದ್ದೆ ಮಾಡ್ತಿರ್ಬೇಕಾದ್ರೂ ದುಡ್ಡು ಬರುತ್ತೆ ಅಂತ. ಆದ್ರೆ ರಿಯಾಲಿಟಿ ಏನಂತಂದ್ರೆ ಕೆಲವೊಂದು ಮ್ಯಾನೇಜ್ ಮಾಡಬೇಕಾಗುತ್ತೆ. ಏನಂತಂದ್ರೆ ಆರ್ಡರ್ಸ್ ಅನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ, ಸಪ್ಲೈಯರ್ ಕಮ್ಯುನಿಕೇಶನ್ ಮಾಡಬೇಕಾಗುತ್ತೆ, ಕಸ್ಟಮರ್ ಸಪೋರ್ಟ್, ರಿಟರ್ನ್, ರೀಫಂಡ್, ಆಡ್ಸ್, ಪ್ರಾಡಕ್ಟ್ ರಿಸರ್ಚ್ ಮಾಡಬೇಕಾಗುತ್ತೆ, ಟ್ರ್ಯಾಕಿಂಗ್, ಕಂಪ್ಲೈಂಟ್. ಸೊ ಇದೆಲ್ಲ ಇರೋದ್ರಿಂದ ಏನಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಅನ್ನೋದು ಒಂದು ಪ್ಯಾಸಿವ್ ಇನ್ಕಮ್ ಬಿಸ್ನೆಸ್ ಮಾಡೆಲ್ ಅಲ್ಲ. ಆದ್ರೆ ನೀವೊಂದು ಸಿಸ್ಟಮ್ ಮತ್ತೆ ಆಟೋಮೇಷನ್ ಟೂಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಏನಂತಂದ್ರೆ ಸೆಮಿ ಪ್ಯಾಸಿವ್ ಆಗಿ ನೀವು ಮಾಡಬಹುದು. ನಾಲ್ಕನೇದು ಬಂದ್ಬಿಟ್ಟು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದ್ರು ಪ್ರಾಫಿಟ್ ಅನ್ನ ಮಾಡಬಹುದು. ಇದು ಮತ್ತೊಂದು ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದು. ಸಪ್ಲೈಯರ್ ನಲ್ಲಿ ಏನಂತಂದ್ರೆ ಒಂದು ಪ್ರಾಡಕ್ಟ್ ₹300 ಪ್ರಾಡಕ್ಟ್ ಕಾಸ್ಟ್ ಇದೆ, ಅದನ್ನ ನೀವು $999 ಏನ್ ಮಾಡ್ತೀರಾ ಅಂತ ನಿಮ್ಮ ಸ್ಟೋರ್ ಅಲ್ಲಿ ಸೇಲ್ ಮಾಡೋದಕ್ಕೆ ಶುರು ಮಾಡ್ತೀರಾ. ₹699 ನಿಮ್ಮ ಪ್ರಾಫಿಟ್ ಆಗುತ್ತೆ ಅಂತ ನೀವು ಅನ್ಕೋತೀರಾ. ಆದ್ರೆ $999 ಸೆಲ್ಲಿಂಗ್ ಪ್ರೈಸ್ ಅಲ್ಲಿ $300 ಏನಂತಂದ್ರೆ ಪ್ರಾಡಕ್ಟ್ ಕಾಸ್ಟ್, ಅದರಲ್ಲಿ ಮತ್ತೆ ಶಿಪ್ಪಿಂಗ್ ಬರುತ್ತೆ, ಪೇಮೆಂಟ್ ಗೇಟ್ವೇ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಇನ್ ಕೇಸ್ ರಿಟರ್ನ್ ಆಯ್ತು ಅಂತಂದ್ರೆ ಅದರದ್ದು ಕಾಸ್ಟ್ ಇರುತ್ತೆ, ರಿಫಂಡ್ಸ್, ಅದರ್ ಎಕ್ಸ್ಪೆನ್ಸಸ್, ಇವನ್ನೆಲ್ಲ ಕಂಪ್ಲೀಟ್ ಆಗಿ ಡಿಡಕ್ಟ್ ಮಾಡಿ ಆದ್ಮೇಲೆ ಉಳಿಯುವಂತದ್ದು ಏನಂತಂದ್ರೆ ನಿಮ್ಮ ಪ್ರಾಫಿಟ್. ಸೊ ನೀವು 1 ಲಕ್ಷ ಸೇಲ್ ಮಾಡಿದ್ರಿ ಅಂತಂದ್ರೆ ಆ 1 ಲಕ್ಷ ನಿಮ್ಮ ಪ್ರಾಫಿಟ್ ಅಂತ ಅಲ್ಲ. ಅದರಲ್ಲಿ ಅವಾಗಲೇ ಹೇಳಿದಂಗೆ ಎಲ್ಲ ಒಂದು ಹಿಡನ್ ಕಾಸ್ಟ್ ಗಳನ್ನ ಕಟ್ ಮಾಡಿ ಏನ್ ಉಳಿಯುತ್ತೆ ನೋಡಿ, ಅದು ನಿಮ್ಮ ಪ್ರಾಫಿಟ್. ಐದೇ ಬಂದ್ಬಿಟ್ಟು ಡ್ರಾಪ್ ಶಿಪ್ಪಿಂಗ್ ನಲ್ಲಿ ಆಡ್ಸ್ ಗಳನ್ನ ಹಾಕಿದ್ರೆ 100% ಆಗಿ ಸೇಲ್ ಬರುತ್ತೆ. ಸೊ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಫೇಸ್ಬುಕ್ ಆಡ್ಸ್ ಅಲ್ಲಿ ₹500 ಹಾಕ್ಬಿಟ್ಟು ಪ್ರಾಡಕ್ಟ್ ಗಳ ಆಡ್ಸ್ ಗಳನ್ನ ರನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಗ್ಯಾರಂಟಿ ಇದೆಯಾ 100% ಆಗಿ ಸೇಲ್ ಬರುತ್ತೆ ಅಂತ? ಸೊ ಒಂದೊಂದು ಪ್ರಾಡಕ್ಟ್ ಗೆ ಸೇಲ್ ಬರ್ಬೋದು, ಆದ್ರೆ ಇನ್ನೊಂದು ಪ್ರಾಡಕ್ಟ್ ಗೆ ಸೇಲ್ ಬರ್ದೇನೂ ಇರ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ರಿಸಲ್ಟ್, ನಿಮ್ಮ ಆಡ್ ರಿಸಲ್ಟ್ ಡಿಪೆಂಡ್ ಆಗೋದು ಏನಂತಂದ್ರೆ ಪ್ರಾಡಕ್ಟ್ ಮೇಲೆ, ನಿಮ್ಮ ಕ್ರಿಯೇಟಿವಿಟಿ ಮೇಲೆ, ಟಾರ್ಗೆಟೆಡ್ ಆಡಿಯನ್ಸ್ ಮೇಲೆ, ಅಂದ್ರೆ ನೀವು ಯಾರನ್ನ ಟಾರ್ಗೆಟ್ ಮಾಡಿರ್ತೀರಾ ಅದರ ಮೇಲೆ, ಮತ್ತೆ ಆಫರ್ ಆಗಿರ್ಬೋದು, ಲ್ಯಾಂಡಿಂಗ್ ಪೇಜ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಟ್ರಸ್ಟ್ ಆಗಿರ್ಬೋದು. ಸೊ ಇದೆಲ್ಲರ ಮೇಲೂ ನಿಮ್ಮ ಒಂದು ಅಡ್ವರ್ಟೈಸ್ಮೆಂಟ್ ಏನಾಗಿರುತ್ತೆ ಡಿಪೆಂಡ್ ಆಗಿರುತ್ತೆ. ಅದಕ್ಕಾಗಿ ನೀವು ಆಡ್ಸ್ ಮಾಡಿದ್ರಿ ಅಂತಂದ್ರೆ ಗ್ಯಾರಂಟಿ ಸೇಲ್ಸ್ ಬರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ತಪ್ಪು ಅಂತಾನೆ ಹೇಳ್ಬೋದು. ಆದ್ರೆ ಬಂದ್ಬಿಟ್ಟು ವಿನ್ನಿಂಗ್ ಪ್ರಾಡಕ್ಟ್ ಸಿಕ್ಕರೆ ಬಿಸ್ನೆಸ್ ಸೆಟ್. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ತುಂಬಾ ಕೇಳಿರ್ತೀರಾ ಏನಂತಂದ್ರೆ ಇದೊಂದು ವಿನ್ನಿಂಗ್ ಪ್ರಾಡಕ್ಟ್ ಅಂತ. ಆದ್ರೆ ಇಂಪಾರ್ಟೆಂಟ್ ಕ್ವಶನ್ ಏನಂತಂದ್ರೆ ವಿನ್ನಿಂಗ್ ಪ್ರಾಡಕ್ಟ್ ಎಷ್ಟು ದಿನಗಳವರೆಗೂ ವಿನ್ನಿಂಗ್ ಪ್ರಾಡಕ್ಟ್ ಆಗಿರುತ್ತೆ? ಏನಂತಂದ್ರೆ ಇಂದು ಆ ಪ್ರಾಡಕ್ಟ್ ಏನಂತಂದ್ರೆ ವಿನ್ನಿಂಗ್ ಇರ್ಬೋದು, ಆದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಕಾಂಪಿಟೇಷನ್ ಅನ್ನೋ ಜಾಸ್ತಿ ಆಗುತ್ತೆ, ಸಪ್ಲೈಯರ್ ಪ್ರೈಸ್ ಕೂಡ ಜಾಸ್ತಿ ಆಗ್ಬೋದು, ಮತ್ತೆ ಕಸ್ಟಮರ್ ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ಬೋದು, ಅಥವಾ ಅದೇ ಪ್ರಾಡಕ್ಟ್ ಅನ್ನ 100 ಜನ ಸೆಲ್ಲರ್ಸ್ ಸೆಲ್ ಮಾಡೋದಕ್ಕೆ ಶುರು ಮಾಡಬಹುದು. ಅದರಿಂದ ಸಕ್ಸಸ್ಫುಲ್ ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ ಅನ್ನೋದು ಕೇವಲ ಒಂದು ವಿನ್ನಿಂಗ್ ಪ್ರಾಡಕ್ಟ್ ಇಂದ ಸಕ್ಸಸ್ಫುಲ್ ಆಗಲ್ಲ. ಸೊ ನಿಮ್ ಬಳಿ ಏನೇನು ಇರಬೇಕಂತ ಅಂತಂದ್ರೆ ಪ್ರಾಡಕ್ಟ್ ರಿಸರ್ಚ್ ಮಾಡುವಂತ ಸ್ಕಿಲ್ಸ್ ಇರಬೇಕು, ಆ ಪ್ರಾಡಕ್ಟ್ ಅನ್ನ ಟೆಸ್ಟಿಂಗ್ ಮಾಡಬೇಕು, ಬ್ರ್ಯಾಂಡಿಂಗ್ ಮಾಡಬೇಕು, ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಯಾವ ತರ ಏನಾದ್ರು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಮಾರ್ಕೆಟಿಂಗ್ ಸಿಸ್ಟಮ್ ಕೂಡ ನಿಮ್ಮ ಹತ್ರ ಇರಬೇಕು. ಸೊ ಇದೆಲ್ಲ ಅಂತಂದ್ರೆ ನೀವು ಈಸಿಯಾಗಿ ನಿಮ್ಮ ಒಂದು ಬಿಸ್ನೆಸ್ ಅನ್ನ ಸ್ಟ್ಯಾಂಡ್ ಅಪ್ ಮಾಡಬಹುದು. ನೆಕ್ಸ್ಟ್ ಬರೋದು COD ಆರ್ಡರ್ ಇತ್ತಂತಂದ್ರೆ 100% ಗ್ಯಾರಂಟಿ ಅಂತಾನೆ ನೀವು ತಿಳ್ಕೊಂಡಿರ್ತೀರಾ. ಸೊ ಇದೊಂದು ದೊಡ್ಡ ಮಿಸ್ಟೇಕ್ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಇಂಡಿಯಾದಲ್ಲಿ COD ಅನ್ನೋದು ಪಾಪ್ಯುಲರ್ ಆಗಿದೆ ಅಂತ ಏನ್ ಮಾಡ್ತೀರಾ ಅಂತಂದ್ರೆ COD ಆರ್ಡರ್ ಅನ್ನ, ಅಂದ್ರೆ COD ಆಪ್ಷನ್ ಅನ್ನ ನಾವು ಕೊಟ್ವಿ ಅಂತಂದ್ರೆ ಜಾಸ್ತಿ ಆರ್ಡರ್ಸ್ ನಮಗೆ ಬರುತ್ತೆ ಅನ್ನೋ ಮೈಂಡ್ ಸೆಟ್ ಕೂಡ ಇರುತ್ತೆ. ಆರ್ಡರ್ಸ್ ಏನೋ ಬರಬಹುದು, ಆದ್ರೆ COD ಆರ್ಡರ್ಸ್ಗಳು ಎಲ್ಲಾನು ಕನ್ಫರ್ಮ್ಡ್ ಆರ್ಡರ್ಸ್ಗಳಲ್ಲ. ಕಸ್ಟಮರ್ ಆರ್ಡರ್ಸ್ ಏನೋ ಪ್ಲೇಸ್ ಮಾಡಬಹುದು, ಆದ್ರೆ ಡೆಲಿವರಿ ಟೈಮ್ ಅಲ್ಲಿ ಕಸ್ಟಮರ್ ಫೋನ್ ರಿಸೀವ್ ಮಾಡದೇ ಇರ್ಬೋದು, ಆರ್ಡರ್ ಕ್ಯಾನ್ಸಲ್ ಮಾಡಬಹುದು, ಪ್ರಾಡಕ್ಟ್ ಅನ್ನ ಬೇಡ ಅಂತ ಹೇಳ್ಬೋದು, ಅಡ್ರೆಸ್ ಇಶ್ಯೂ ಇರ್ಬೋದು,
ಡೆಲಿವರಿ ರಿಫ್ಯೂಸ್ ಮಾಡ್ಬೋದು. ಅದಕ್ಕಾಗಿ COD ಒಂದು ಬಿಸ್ನೆಸ್ ಅಲ್ಲಿ ಏನಂತಂದ್ರೆ ಆರ್ಡರ್ ಕನ್ಫರ್ಮೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ. ಸೊ ನೀವು ನಿಮ್ಮ ಮೈಂಡಲ್ಲಿ ಕ್ವಶನ್ಸ್ ಅನ್ನ ಕೇಳಿ, ಏನಂತಂದ್ರೆ ನಾವು ಈ ಒಂದು ಡ್ರಾಪ್ ಶಿಪ್ಪಿಂಗ್ ಇಂದ ಎಷ್ಟು ಬೇಗ ಹಣನ ನಾವು ಸಂಪಾದನೆ ಮಾಡಬಹುದು ಅನ್ನೋದಕ್ಕಿಂತ ಎಷ್ಟು ಬೇಗ ನಾವು ಪ್ರಾಫಿಟೇಬಲ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಅದೇ ಒಂದು ಲಾಂಗ್ ಟರ್ಮ್ ಮೈಂಡ್ ಸೆಟ್ ಅಂತಾನೆ ಹೇಳ್ಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.